ಕೈಗಾರಿಕೆಗಳ ವಿಚಾರದಲ್ಲಿ ಅದು ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದ ನಡುವೆ ಯಾವಾಗಲೂ ಕೂಡ ಒಂದು ಪೈಪೋಟಿ ಇರುತ್ತೆ. ಆ ಪೈಪೋಟಿ ಈಗಲೂ ಕೂಡ ನಡೀತಾ ಇದೆ. ಏನದು ಸುದ್ದಿ ಹೇಳಿ ಅಖಿಲೇಶ್. ಇನ್ನು ದೇವನಹಳ್ಳಿಯ ಭೂಸ್ವಾಧೀನ ರದ್ದಾದ ಬೆನ್ನಲ್ಲೇ ಬೆಂಗಳೂರಿನ ಬಳಿ ಉದ್ಯಮಕ್ಕೆ ಆಂಧ್ರ ಈಗ ಒಂದು ಗಾಳ ಹಾಕ್ತಿದೆ. ಈಗ ಆಂಧ್ರ ವರ್ಸಸ್ ಕರ್ನಾಟಕ ವಾರ್ ಜೋರಾಗ್ತಿದೆ ಅನ್ನುವಂತ ಮಾತು ಕೇಳಿ ಬರ್ತಿದೆ. ಹಿಂದೆಯೂ ಕೂಡ ಹೆಚ್ಚಳ ಆಂಧ್ರಕ್ಕೆ ಬೇಕು ಅಂತ ಹೇಳಿದ್ರು. ಬೆಂಗಳೂರಿಗಿಂತಲೂ ಆಂಧ್ರದಲ್ಲಿ ಮೂಲಭೂತ ಸೌಕರ್ಯವನ್ನು ನಾವು ಕೊಡ್ತೀವಿ, ಅಮರಾವತಿ ರಾಜಧಾನಿಯಲ್ಲಿ ಕಡಿಮೆ ಬೆಲೆಗೆ ಭೂಮಿಯನ್ನ ಕೊಡ್ತೀವಿ ಅಂತಿದ್ರು. ಈಗ ಮತ್ತೆ ಚಂದ್ರಾಯಪಟ್ಟಣ ಭೂಸ್ವಾಧೀನ ರದ್ದುಪಡಿಸಿರುವಂತ ಕೆಲವೊಂದು ವಿಚಾರಗಳಿರ್ಬೋದು. ಅದರ ಬೆನ್ನಲ್ಲೇ ಈಗ ಬಹಳ ಪ್ರಮುಖವಾಗಿ ಚಂದ್ರಬಾಬು ನಾಯ್ಡು ಅವರ ಪುತ್ರ ಸಚಿವ ನಾರಾ ಲೋಕೇಶ್ ಕಿರಿಕ್ ತೆಗೆದಿದ್ದಾರೆ. ಬೆಂಗಳೂರು ಸಮೀಪದಲ್ಲೇ ನಮ್ಮ ಜಮೀನಿದೆ, 100-200 ಅಲ್ಲ, ಬರೋಬ್ಬರಿ 8,000 ಎಕರೆ ಭೂಮಿ ಇದೆ. ಬೆಂಗಳೂರು ಬಳಿಯೇ ನಮ್ಮ ಜಮೀನಿದೆ, ಹೀಗಾಗಿ ಉದ್ಯಮವನ್ನ ಸ್ಥಾಪಿಸಿ ಅನ್ನೋದಾಗಿ ಏರೋಸ್ಪೇಸ್ನ ಉದ್ಯಮಿಗಳಿಗೆ ಸದ್ಯ ಸಚಿವ ನಾರಾ ಲೋಕೇಶ್ ಆಹ್ವಾನವನ್ನ ಕೊಡ್ತಿದ್ದಾರೆ. ಬಹಳ ಪ್ರಮುಖವಾಗಿ ಯಾವಾಗ ನಮ್ಗೆ ಸಿಗುತ್ತಂತ ಕಾಯ್ಕೊಂಡೇ ಕೂತಿರ್ತಾರೆ. ಅದು ಯಾಕೆ ಅಂತಂದ್ರೆ ಅದಕ್ಕೆ ರಿಯಾಕ್ಷನ್ಸ್ ಇದೆ. ಅದಕ್ಕೆ MB ಪಾಟೀಲ್ರು ರಿಯಾಕ್ಟ್ ಮಾಡಿದ್ದಾರೆ, ಮತ್ತೆ ನಮ್ಮ IT ಮಿನಿಸ್ಟರು ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆ ರಿಯಾಕ್ಟ್ ಮಾಡಿದ್ರು. ಅವ್ರದ್ದು ಒಂದು ಕತೆ ಇದೆ, ಅವೆಲ್ಲ ಹೇಳ್ತೀನಿ. ಸಂತೋಷ್ ಲಾಡ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾರಾ ಲೋಕೇಶ್ ಅವರ ಟ್ವೀಟ್ಗೆ. ಆಂಧ್ರ ಪ್ರದೇಶದ ನಾರಾ ಲೋಕೇಶ್ ಅವರು ಕರೆದಾಕ್ಷಣ ಯಾವ ಉದ್ಯಮಿಯೂ ಕೂಡ ರಾಜ್ಯದಿಂದ ಓಡಿ ಹೋಗೋದಿಲ್ಲ. ಜಾಗತಿಕ ಮಟ್ಟದಲ್ಲಿ ನಮ್ಮದು 3ನೇ ಅತ್ಯುತ್ತಮ ಪರಿಸರ ಹೊಂದಿರುವಂಥ, ಅಂದರೆ ಕೈಗಾರಿಕೆಗೆ ಅತ್ಯುತ್ತಮವಾದಂಥ ಸೌಹಾರ್ದಕರ ರೀತಿಯಲ್ಲಿ ಇರುವಂಥ ವಾತಾವರಣ ಇರುವಂಥದ್ದು ಒಂದು ರಾಜ್ಯ ಹಲವು ಜಗತ್ತು ಕರ್ನಾಟಕ. ಹಾಗಾಗಿನೇ ರಿಯಾಕ್ಟ್ ಮಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಇದಕ್ಕೆ ನನ್ನ ಟ್ವೀಟ್ ರೆಡಿ ಆಗ್ತಾ ಇದೆ. ಈಗ ನಾನು ಡಿಕ್ಟೇಟ್ ಮಾಡಿ ಬಂದಿದ್ದೀನಿ. ನಾರಾ ಲೋಕೇಶ್ ಅವರಿಗೆ ಸ್ವಲ್ಪ ಸಮಯದಲ್ಲಿ ನಾನು ಆ ಟ್ವೀಟ್ಗೆ ರಿಪ್ಲೈ ಮಾಡ್ತಾಯಿದ್ದೀನಿ. ಅದೇನಂತಾರಲ್ಲ, ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂಥೇಳಿ. ನಮ್ಮಲ್ಲಿ ಟ್ರಬಲ್ಡ್ ವಾಟರ್ಸ್ ಇಲ್ಲ, ಇಟ್ಸ್ ಕಾಮ್ ವಾಟರ್. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ, ಟ್ವೀಟ್ನಲ್ಲೆಲ್ಲ ಡೀಟೇಲ್ಸ್ ಹಾಕ್ತಾಯಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ನಮ್ಮ ರಾಜ್ಯದ ಶೇರು ನ್ಯಾಷನಲ್ ಕಾಂಟ್ರಿಬ್ಯೂಷನಲ್ಲಿ 65% ಇದೆ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ಮದಾಗಿದೆ. ಹೀಗಾಗಿ ಕೇವಲ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿ ಇರಲಿ, ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡಲಿಕ್ಕೆ ನಾವು ಲ್ಯಾಂಡನ್ನು ಕೂಡ ಕೊಡ್ತೀವಿ. ಆ ಎಲ್ಲ ಪ್ಲ್ಯಾನು ಸಹ ನಮ್ಮ ಹತ್ರ ಇದೆ. ಹೀಗಾಗಿ ಯಾರೂ ಆತಂಕ ಪಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಇಲ್ಲಿನೂ ಕೂಡ ದೇವನಹಳ್ಳಿ ಯಾರು ನನ್ನ ಸಂಪೂರ್ಣ 2 ವರ್ಷದ ಅವಧಿ ಏನು ನಮಗೆ ಪಕ್ಷ ನಮ್ಮೆಲ್ಲ ಓಕೆ, ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಂತೋಷ್ ಲಾಡ್ ಅವರು. ಸುಮ್ಮನೆ ಭೂಮಿ ಇದ್ದರೆ ಎಲ್ಲರೂ ಓಡಿ ಹೋಗೋದಿಲ್ಲ. ಯಾವುದೇ ಉದ್ಯಮ ಆರಂಭಿಸೋದಕ್ಕೆ ಕರ್ನಾಟಕದಲ್ಲಿ ಉತ್ತಮವಾದಂತಹ ವಾತಾವರಣ ಇದೆ ಅನ್ನೋದು ಎಲ್ರಿಗೂ ಗೊತ್ತು. ಯಾಕೆ ಅಂತಂದರೆ ಇಲ್ಲಿ ಇರುವಂತಹ ಕೈಗಾರಿಕೆಗಳು ಮತ್ತು ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಇರುವಂತಹ ಹೆಸರು, ಅದನ್ನೇ ಅವರು ಹೇಳ್ತಾ ಇದ್ರು. ಯಾವ ರೀತಿ ನಮ್ಮಲ್ಲಿ ಕೈಗಾರಿಕೆಗಳಿವೆ ಮತ್ತು ಏರೋಸ್ಪೇಸ್, ಎಸ್ಪೆಷಲಿ ಏನು ಏರೋಸ್ಪೇಸ್ ವಿಚಾರದಲ್ಲಿ ಈಗ ಆಂಧ್ರಕ್ಕೂ ನಮಗೂ ಒಂದು ತಿಕ್ಕಾಟ ನಡೀತಾ ಇದೆ. ಇದರಲ್ಲಿ 65% ಶೇರು ಕರ್ನಾಟಕದ್ದಿದೆ ಮತ್ತು ಜಾಗತಿಕ ಮಟ್ಟದಲ್ಲಿ 3ನೇ ಅತ್ಯುತ್ತಮ ಪರಿಸರ ನಮ್ಮಲ್ಲಿ ಇದೆ. ಅದೇ ರೀತಿ ಮೂಲ ಸೌಕರ್ಯಗಳಾಗಿರಬಹುದು, ವಿದ್ಯುತ್ ಆಗಿರಬಹುದು, ಮತ್ತು ಸ್ಕಿಲ್ಡ್ ಟ್ರೈನ್ಡ್ ಕಾರ್ಮಿಕರಾಗಿರಬಹುದು, ಇಂಜಿನಿಯರ್ಗಳಾಗಿರಬಹುದು, ಅತ್ಯುತ್ತಮ ಮಾನವ ಸಂಪನ್ಮೂಲ ಇಲ್ಲಿದೆ. ಕೇವಲ ಜಮೀನಿದ್ರೆ ಆಗೋದಿಲ್ಲ, ಜಮೀನು ಒಂದೇ ಅಲ್ಲ. ಸೊ ಹೀಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸುಸಜ್ಜಿತವಾದಂತಹ ಒಂದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಹೀಗಾಗಿ ಇಲ್ಲಿ ಕೈಗಾರಿಕಾ ವಲಯ ವಿಸ್ತರಣೆ ಆಗ್ತಾನೆ ಇರುತ್ತೆ. ಇನ್ನುಳಿದಂತೆ ಇದಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಸರ್ಕಾರಗಳು ಮಾಡ್ತವೆ. ಈಗ ವಿಚಾರ ಬಂದಿರೋದು ಯಾವುದು? ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಕಾರಿಡಾರ್ ಯೋಜನೆಗೆ ಸಂಬಂಧಪಟ್ಟಂತೆ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ 1777 ಎಕರೆಯನ್ನು ದೇವನಹಳ್ಳಿ ಚಂದ್ರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳಲ್ಲಿ ಗುರುತಿಸಿದ್ರು ಮತ್ತು ಭೂಸ್ವಾಧೀನ ಪ್ರಕ್ರಿಯೆಗೆ ಅಂತಿಮ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದರು.
BJP ಸರ್ಕಾರ ಇದ್ದಾಗ ಈ ಭೂಮಿಯನ್ನು ಗುರುತಿಸಿ ಫಸ್ಟ್ ನೋಟಿಫಿಕೇಶನ್ ಹೊರಡಿಸಿತ್ತು. ಅಲ್ಲಿನ ರೈತರು ಇಲ್ಲ, ಇದು ಫಲವತ್ತಾದ ಭೂಮಿ, ನಾವು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ಮೇಲೆ ವಿಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಕೂಡ ಒಂದು ಪ್ರಮಾಣ ಮಾಡಿದ್ರು, ಎಸ್ ನಾವು ಅಧಿಕಾರಕ್ಕೆ ಬಂದರೆ ನಾವು ಸ್ವಾಧೀನವನ್ನು ಕೈ ಬಿಡ್ತೀವಿ ಅಂತ. ಆದರೂ ಕೂಡ ಒಬ್ಬ ಕೈಗಾರಿಕಾ ಸಚಿವ ಆಗಿ ಲಾಸ್ಟ್ ಮಿನಿಟ್ವರೆಗೂ MB ಪಾಟೀಲ್ ಅವರು ಅದನ್ನು ಟ್ರೈ ಮಾಡಿದ್ದಾರೆ, ಅದರಲ್ಲಿ ತಪ್ಪೇನೂ ಇಲ್ಲ. ಸೊ ರೈತರು, ಕೈಗಾರಿಕೋದ್ಯಮಿಗಳು ಮತ್ತು ಸರ್ಕಾರದ ನಡುವಿನ ಈ ಸಂಘರ್ಷ ಇದ್ದೇ ಇರುತ್ತೆ. ಆದರೆ ತುಂಬ ಜಾಣ್ಮೆಯಿಂದ ರೈತರಿಗೂ ಮತ್ತು ಕೈಗಾರಿಕೆಗಳು ಎರಡಕ್ಕೂ ಕೂಡ ಹರ್ಟ್ ಆಗದೇ ಇರೋ ರೀತಿಯಲ್ಲಿ ಜಾಣ್ಮೆಯಿಂದ ಈ ಒಂದು ಗಂಟನ್ನು ಬಿಡಿಸ್ಬೇಕಾಗುತ್ತೆ. ಈ ವಿಚಾರದಲ್ಲಿ ಅವರು ಮೊದಲೇ ಪ್ರಾಮಿಸ್ ಮಾಡಿರೋದ್ರಿಂದ ಅವರು ಡೆಫಿನೆಟ್ಲಿ ಈ ಡಿಸಿಷನ್ನ ತೆಗೆದುಕೊಳ್ಳಲೇಬೇಕಾಗಿತ್ತು. ಭೂಸ್ವಾಧೀನ ಪ್ರಕ್ರಿಯೆಯಿಂದಾಗಿ ಆ ಭೂಮಿಯನ್ನು ಬಿಡುಗಡೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ರೈತ ಪರವಾದಂಥ ಒಂದು ನಿಲುವನ್ನು ತೆಗೆದುಕೊಂಡಿರುವಂಥ ಈ ಸರ್ಕಾರಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ರೈತರು ಈ ದೇಶದ ಬೆನ್ನೆಲುಬು. ಕೃಷಿಯನ್ನೇ ನಂಬಿರುವಂತಹ ಆ ಒಂದು ಜೀವಗಳಿಗೆ ತಾವು ಒಂದು ಸಹೃದಯವನ್ನು ಪ್ರದರ್ಶನ ಮಾಡಿದ್ದೀರಿ. ಅದಕ್ಕೆ ನಿಜಕ್ಕೂ ಕೂಡ ಆ ಹೋರಾಟಗಾರರು ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಸೊ ಭೂಮಿ ಅಲ್ಲಷ್ಟೇ ಇದೆಯಾ, ಬಿಟ್ಬಿಡ್ತಾರಾ? ಅಲ್ಲಿ ಕೊಡಲಿಲ್ಲ ಅಂದರೆ ಬಿಡ್ತದೆ. ಪ್ಲ್ಯಾನ್ 2 ರೆಡಿ ಇರುತ್ತೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅವರು. ತೆಲಂಗಾಣ ಆಯಿತು, KT ರಾಮರಾವ್ ಅಂತ, ಈ ಹಿಂದೆ ಅವರು ಕೂಡ ಭಾಳಷ್ಟು ಬಾರಿ ಈ ಥರ ಪ್ರಯತ್ನ ಪಟ್ಟಿದ್ದಾರೆ. ಯಾವಾಗ ನಾವು ಇದು ಭೂಸ್ವಾಧೀನಕ್ಕೆ ಏನೋ ಅಡ್ಡಿ ಆಗಿದೆ ಅಥವಾ ಯಾವುದೋ ವಿರೋಧ ಇದೆ ಅಂದಾಗೆಲ್ಲ ಸುತ್ತಮುತ್ತ ಇರುವಂತಹ ರಾಜ್ಯಗಳು ಇಲ್ಲಿಗೆ ಬನ್ನಿ, ನಮ್ಮಲ್ಲಿ ಅನುಕೂಲಕರವಾದಂಥ ವಾತಾವರಣ ಇದೆ ಅಂತ ಆಕರ್ಷಿಸೋದು ಮತ್ತು ಅವರು ಕೂಡ ಒಂದು ತಮ್ಮದೇ ಆದಂತಹ ಲಾಬಿ ಮಾಡೋದು, ಇದೆಲ್ಲ ನಡ್ಕೊಂಡೇ ಬರುತ್ತೆ. ಆದರೆ MB ಪಾಟೀಲ್ರು ಹೇಳೋ ಥರ ಕದಡಿದ ನೀರಿನಲ್ಲಿ ಮೀನಿಡಿಯಕ್ಕೆ ಹೋಗ್ಬೇಡಿ, ನಮ್ಮದು ಶಾಂತವಾದಂತಹ ಸಾಗರ, ಇಲ್ಲಿ ಯಾವ ರೀತಿಯಾದಂತಹ ಗಲಿಬಿಲಿ ಇಲ್ಲ, ನಾವು ಹೆಂಗೆ ಮಾಡ್ತೀವಿ ತಾವು ನೋಡ್ತಾ ಇರಿ ಅಂತ. ಸೊ ಇದೊಂದೇ ಅಲ್ಲ, ಭೂಮಿ ಬೇಕಾದಷ್ಟು ಭೂಮಿ ಇದೆ. ಕೃಷಿಗೆ ಯೋಗ್ಯವಲ್ಲದಂತಹ ಬಂಜರು ಭೂಮಿಗಳಿವೆ ಬೆಂಗಳೂರಿಗೆ ಹತ್ತಿರ ಇರುವಂಥದ್ದು. ಸೊ ಪ್ಲ್ಯಾನ್ 1 ಇಲ್ದಿದ್ರೆ ಪ್ಲ್ಯಾನ್ B ಇರುತ್ತೆ. ಈಗ 1777 ಎಕರೆಯಲ್ಲಿ 700 ಎಕರೆ ಮಾತ್ರ ಇವ್ರು ಬಿಟ್ಟಿದ್ದಾರೆ. ಇನ್ನು ಮೋಸ್ಟ್ಲಿ ಇನ್ನು 700 ಎಕರೆ ಇವರು ಭಾಳಷ್ಟು ಜನ ಮುಂದೆ ಬಂದಿದ್ದಾರೆ, ನಾವು ಕೊಡ್ತೀವಿ ಅಂತ. ಈ ಥರ ಪ್ಲ್ಯಾನ್ಸ್ ಇರುತ್ತೆ, ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲ್ಲ, ಅದು ನಮಗೆ ಗೊತ್ತಿದೆ. ಈಗ ನೀವು ಯಾರ ಪರ? ನೀವು ಕೈಗಾರಿಕೆಗಳ ಪರನಾ, ನೀವು ರೈತರ ಪರನ ಅಂತ ಕೇಳಿದರೆ, ಸೊ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಸರ್ಕಾರ, ನಾನು ಕೈಗಾರಿಕೆಗಳ ಪರ ಅಂತ ರೈತರನ್ನು ತುಳಿಯೋಕ್ಕಾಗುತ್ತಾ, ಅಥವಾ ರೈತರ ಪರ ಅಂತ ಕೈಗಾರಿಕೆಗಳನ್ನು ಬರಲಾರ್ದಂಗೆ ಬಿಡೋಕ್ಕಾಗುತ್ತಾ? ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗಬೇಕಾದಂತಹ ಸ್ಥಿತಿಯಲ್ಲಿ ಸರ್ಕಾರಗಳು ಇರ್ತವೆ. ಹಾಗಾಗಿನೇ ಇವರನ್ನ ಆಯ್ಕೆ ಮಾಡೋದು. MB ಪಾಟೀಲ್ ಅದರಲ್ಲಿ ಭಾಳ ತಲೆ ಇದೆ, ಪಂಟ್ರಿದ್ದಾರೆ, ಅವರು ಮಾಡ್ತಾರೆ. ಮತ್ತೊಂದು ಕಡೆ ಈ ಹಿಂದೆನೂ ಕೂಡ ಈ ಥರದ ವಾರ್ಗಳು ಭಾಳಷ್ಟು ನಡೆದ. ನಮ್ಮ ಪ್ರಿಯಾಂಕ್ ಖರ್ಗೆಗೂ ಮತ್ತು ಅವ್ರು ಯಾರವರು ಇದೇ ನಾರಾ ಲೋಕೇಶ್ಗೆ IT ಮಿನಿಸ್ಟ್ರು ನಾರಾ ಲೋಕೇಶ್ಗೆ ಸಿಕ್ಕಾಪಟ್ಟೆ ಟಗ್ ಆಫ್ ವಾರ್ ನಡೆದಿದೆ. ಅದು ಯಾವುದೋ ಒಂದು ನ್ಯಾಸ್ಕಾಮ್ ಅಂತ ಒಂದು ಕೈಗಾರಿಕೆಯ ವಿಚಾರದಲ್ಲಿ ನಮ್ಮ ಸ್ಥಳೀಯರಿಗೆ ಒಂದು 50% ಮ್ಯಾನೇಜ್ಮೆಂಟಲ್ಲಿ ಪೊಸಿಷನ್ಸ್ ಕೊಡಬೇಕು ಅಂತ ಒಂದು ಏನೋ ಜಾಬ್ ರಿಸರ್ವೇಷನ್ ಬಿಲ್ ಥರದ್ದು ಏನೋ ಮಾಡ್ತಾರೆ. ಅದಕ್ಕೆ ಅವರು ಇಲ್ಲ, ನಮ್ಮ ಸಂಸ್ಥೆಗೆ ತುಂಬ ಅದ್ಭುತವಾದಂತಹ ಮ್ಯಾನ್ ಪವರನ್ನು ಅಥವಾ ನಮಗೆ ಬೇಕಾದ ಹಾಗೆ ನಾವು ಪೋಸ್ಟಿಂಗ್ಸನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರಬೇಕು, ಅದನ್ನು ಬಿಟ್ಟು ಅವ್ರನ್ನೇ ತಗೊಳ್ರಿ ಅಂತ ನೀವು ನಮ್ಮ ಮೇಲೆ ಒತ್ತಡ ಹೇರಬಾರ್ದು ಅಂತಲೂ ಕೂಡ ಆ ಸಂಸ್ಥೆಯವರು ಒಂದು ನಡೀತು. ಅದಾದಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಸರಿ ಮಾಡಿಕೊಂಡ್ರು, ಅದನ್ನು ಹೆಂಗೋ ಸಂಭಾಳಿಸಿದ್ರು, ಕೊನೆಗೆ ಅವ್ರು ಹೊರಗಡೆ ಹೋಗ್ದಂಗೆ ತಡೆದ್ರು. ಆವಾಗಲೂ ಕೂಡ ಇದೇ ನಾರಾ ಲೋಕೇಶ್ ಟ್ರೈ ಮಾಡಿದ್ರು ಅವ್ರನ್ನ ಪುಲ್ ಮಾಡೋಕ್ಕೆ. ಈ ಥರದ್ದು ನಡೀತಾನೆ ಇರುತ್ತೆ. ಇದನ್ನು ನಿಭಾಯಿಸೋದಕ್ಕೆ MB ಪಾಟೀಲ್ರು ಸಮರ್ಥರಿದ್ದಾರೆ. ಸೊ ಇನ್ನೊಂದಿದೆ, ಇವಾಗ ನೀವು ದೇವನಹಳ್ಳಿ ಭಾಗದ ರೈತರ ಜಮೀನನ್ನ ಸ್ವಾಧೀನ ಪ್ರಕ್ರಿಯೆಯಿಂದ ಬಿಟ್ರಿ. ನಾಳೆ ಇದೇ ರೀತಿ ಕೈಗಾರಿಕೆ ವಿಸ್ತರಣೆಗೆ, ಈಗ ಕೈಗಾರಿಕೆಗಳು ಉದ್ಯೋಗ ಸೃಷ್ಟಿ ಮಾಡ್ತವೆ. ಕೈಗಾರಿಕೆಗಳಿಲ್ಲದಿದ್ದರೆ ರಾಜ್ಯ ಆರ್ಥಿಕವಾಗಿ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಪ್ರತಿ ಬಾರಿ ಕೈಗಾರಿಕೆಗಳಿಗೆ ಇದೇ ರೀತಿ ಅಡ್ಡಿಪಡಿಸ್ತಾ ಹೋದ್ರೆ ಕೈಗಾರಿಕೆಗಳು ಅವ್ರಿಗೆ ಅನುಕೂಲಕರವಾದಂತಹ ವಾತಾವರಣ ಎಲ್ಲಿದೆಯೋ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಹೀಗಾಗಿ ನಾವು ಆರ್ಥಿಕವಾಗಿ ಹಿಂದೆ ಬೀಳ್ತೀವಿ ಅನ್ನೋ ವಾದ ಇದೆ. ಇವತ್ತು ದೇವನಹಳ್ಳಿಯಲ್ಲಾಗಿದೆ, ನಾಳೆ ಹುಬ್ಬಳ್ಳಿ ಧಾರವಾಡದಲ್ಲೋ ಇನ್ನೆಲ್ಲೋ ಮಂಗಳೂರಲ್ಲೋ ಇದೇ ರೀತಿ ಅವತ್ತು ನೀವು ಹಂಗೆ ಮಾಡಿದ್ರೆ ನಮಗೂ ಮಾಡಿ ಅಂತ ಕೇಳ್ತಾರೆ. ಹಂಗಾದಾಗ ನಾವು ಔದ್ಯೋಗಿಕವಾಗಿ ತುಂಬಾ ಹಿಂದೆ ಉಳಿತೀವಿ ಅನ್ನೋಂಥ ವಾದ ಇದೆ. ಆದರೆ ಎಲ್ಲಿ, ಹೇಗೆ, ಯಾವ ರೀತಿಯಾದಂಥ ಡಿಸಿಷನ್ ತೆಗೆದುಕೊಳ್ಳಬೇಕು ಅನ್ನುವಂಥ ಚಾಕಚಕ್ಯತೆ ಇರಬೇಕು.
ಸೊ ಇವತ್ತು ದೇವನಹಳ್ಳಿ ಭಾಗದ ರೈತರ ಒಂದು ಜೆನ್ಯೂನ್ ಹೋರಾಟ ಅದು. ಸೊ ಅದಕ್ಕೆ ನಾವು ಇಲ್ಲಿ ಕೊಟ್ಬಿಟ್ಟಿದ್ದೀರಾ, ಇದು ಒಂದು ತಪ್ಪು ಹೆಜ್ಜೆ. ಮುಂದಿನ ದಿನಗಳಲ್ಲಿ ಬೇರೆ ಕಡೆನೂ ಕೂಡ ಇದೇ ರೀತಿ ಭೂಮಿಯನ್ನು ನೀವು ಬಿಟ್ಕೋತಾ ಹೋದ್ರೆ ಹೇಗೆ ಕೈಗಾರಿಕೆಗಳು ಬರ್ತವೆ ಈ ರಾಜ್ಯಕ್ಕೆ ಅನ್ನೋ ವಾದನೂ ಇದೆ. ಸೊ ಇವೆಲ್ಲವನ್ನು ಸಮತೋಲಿತವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ನಮ್ಮ ಕೈಗಾರಿಕಾ ಸಚಿವರಿಗಿದೆ ಅನ್ನುವಂಥ ಕಾನ್ಫಿಡೆನ್ಸ್ ನನಗಿದೆ. ಅವರು ಒಂಥರ ಅದರಲ್ಲಿ ಪಂಟ್ರಿದ್ದಾರೆ ಅವರು. ಆಲ್ ರೈಟ್.